ಹಾಗೂ 5,000 ರೂಪಾಯಿದೇನು ಲೋಪದೋಷ ಆಗೈತಿ ಅದನ್ನ ತಾತ್ಕಾಲಿಕವಾಗಿ ಸರಿಪಡಿಸಿ ಅದನ್ನ ನೀವು ಡಿಸೆಂಬರ್ದಾಗ ಹಾಕಂದ್ರಿ. ಮುಂದಿನ ತಿಂಗಳು ಏನ ನೋಡಿದ್ರು ರೊಕ್ಕ ಎಲ್ಲರೂ ಖಾತೆಗೆ ಜಮಾ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನಾವು ಇದೇ ರೀತಿ ಬೀದಿಗೆ ಬರತ್ತೀವೋ ಮತ್ತೆ ಹೋರಾಟ ಮಾಡತ್ತೀವೋ, ಬೆಂಗಳೂರಿಗೆ ಹೋಗತ್ತೀವೋ, ಎಲ್ಲಾ ಕಡೆ ಹೋಗೋರ ನಾವು. ಮಾನ್ಯ ಜವಳಿ ಅಧಿಕಾರಿಗಳ ಒಂದೆರಡು ಮಾತುಗಳನ್ನ ಹೇಳಬೇಕಾಗಿ ವಿನಂತಿ. ಎಲ್ಲ ನನ್ನ ಗುರು ಹಿರಿಯರಿಗೆ ಹಾಗೂ ನನ್ನ ನೇಕಾರ ಬಾಂಧವರಿಗೆ ನಮಸ್ಕಾರಗಳು. ಈಗ ತಮ್ಮ ಬೇಡಿಕೆಯದ್ದು ಏನು ಮನವಿ ನಮಗೆ ಕೊಟ್ರೆ ಅದನ್ನು ನಾವು ಕಳಿಸಿ ಅದಕ್ಕೆ ಏನು ಸರಿದೂಗಿಸುವಂತ ಪ್ರಯತ್ನ ಒಂದು ಮಾಡ್ತೀವಿ. ದಯವಿಟ್ಟು ತಮ್ಮ ಮನವಿಯನ್ನು ಇಲಾಖೆಗೆ ಇದು ಕೊಡ್ರಿ. ಅದ್ರ ಪ್ರಕಾರ ಏನ್ ಅದಕ್ಕೆ ಸಾಧ್ಯತೆ ನೋಡಿ ಎಲ್ಲಾ ಕರೆಕ್ಟ್ ಸರಿದೂಗಿಸುವಂತ ವ್ಯವಸ್ಥೆ ಮಾಡಿ. ಅದಕ್ಕೆ ದಯವಿಟ್ಟು ತಾವುಗಳು ಈ ತರ ಇದು ಮುಷ್ಕರವನ್ನು ಬಿಟ್ಟು ಸಹಕಾರ ಕೊಡ್ರಿ. ಇದು ನನ್ನ ಕಳಕಳಿಯ ವಿನಂತಿ ಇಲಾಖೆಯ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ. ದಯವಿಟ್ಟು ಈ ಮುಷ್ಕರವನ್ನು ನಿಲ್ಲಿಸಿ. ಇಲಾಖೆ ತಮ್ಮ ಜೊತೆನೇ ಇರ್ತದೆ. ನಾವಿಲ್ಲ, ನಮಗ್ ಬಿಟ್ಟು ನೀವಿಲ್ಲ. ಇಲಾಖೆ ನಿಮ್ ಜೊತೆನೇ ಇರ್ತದೆ. ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಯಾವ್ದಾರ ಕೆಲಸದಲ್ಲಿ ಆಗಿರಬಹುದು, ಅದನ್ನು ಸರಿದೂಗಿಸುವ. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ದಯವಿಟ್ಟು ಮುಷ್ಕರವನ್ನು ಬಿಟ್ಟು ಇದು ಮಾಡಿ ಸಹಕಾರ ಕೊಡಿ. ಈಗ ನಾವು ಧನ್ಯವಾದಗಳು ನಮ್ಮ ಜವಳಿ ಅಧಿಕಾರಿಗಳಿಗೆ. ನಾವು ಒಂದು ವಿನಂತಿ ಮಾಡ್ತೀವಿ ಸರ್ ಸಾಹೇಬ್ರು, ನಿಮ್ಮಲ್ಲಿ ನಮ್ಮ ಪರಿಸ್ಥಿತಿ ಈಗಾಗಲೇ ನೀವು ಕೈಮಾಕ್ ನೋಡೋರಿ. ಕೈಮಾಕ್ 25,000 50,000 ಇದ್ದಿದ್ದು 10-15 ಬಂದವು. ಈಗ ಪವರ್ ಲೂಮ್ದು ಕೆಟಗರಿ ನೀವು ಈಗಾಗಲೇ ಕೈಮಾಕದ ಜೋಡಿ ತಗೊಂಡಿಲ್ಲ. ತಾವು ಕೂಡ ಇದನ್ನು ಪ್ರಸ್ತಾಪನೆ ಮಾಡಿ. ಈಗ ನೋಡ್ರಿ, ಮುನ್ಸಿಪಾಲಿಟಿ ಮೆಂಬರ್ ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, PM ಆಗ್ಬೋದು. ನಮ್ಮ ಮುದ್ದೆ ಕೈಮಾಕ್ ನಿಂತಿದ್ದ, ನಾ ಪವರ್ ಲೂಮ್ ಬಂದನಿ. ನಮ್ಮನ್ನ ಯಾಕೆ ನೀವು ಸರ್ಕಾರದ ಕೆಟಗರಿ ಒಳಗೆ ತಗೊಳಂಗಿಲ್ಲ? ಸರ್ಕಾರದ ಯೋಜನೆಗಳನ್ನ ನಮ್ಮನ್ನ ಯಾಕೆ ಪವರ್ ಲೂಮ್ ಕೈಮಾಕದವ್ರಿಗೆ 3% ಬಡ್ಡಿ ಕೊಟ್ಟಾರಿ. ಎಲ್ಲ ನ್ಯಾಷನಲ್ ಬ್ಯಾಂಕ್ ದಿಂದ. ನಮಗ ನಾವೊಂದು ಫೈನಾನ್ಸ್ ದಿಂದ 30,000 ರೂಪಾಯಿ ಲೋನ್ ಸಿಗಂಗಿಲ್ಲ. ಪಿಕ್ನಿ ಮಾಡಿ ಕೊಡ್ರಿ ಅಂದ್ರು ಯಾವ ಕೊಡಂಗಿಲ್ಲ. ನಮ್ಮ ನೇಕಾರರ ಪರಿಸ್ಥಿತಿ ಬಹಳ ಚಿಂತಾಜನಕ ಐತ್ರಿ ಸರ್. ದಯಮಾಡಿ ರಾಜ್ಯದೊಳಗ ಸ್ವತಂತ್ರ ಸಿಕ್ಕ ಮೇಲೆ ಪೂರ್ವದಿಂದ ನಮ್ಮ ಜವಳಿ ಇಲಾಖೆ ಉದ್ಭವ ಆಗೈತ್ರಿ. ಏನ್ ಈ ನಡಬಾರಕ್ ಉದ್ಭವ ಆಗಿದ್ದಲ್ಲ. ದಯಮಾಡಿ ತಾವು ಹೆಚ್ಚಿನ ಗಮನವನ್ನು ತಗೊಂಡು ತಮ್ಮ ಶ್ರೇಯಸ್ಸನ್ನು ಇದಕ್ಕೆ ಬಹಳ ಸಂಪೂರ್ಣವಾಗಿ ಬೆಂಬಲಿಸಿ ನಮ್ಮ ನೇಕಾರರಿಗೆ ಪವರ್ ಲಮ್ ನೇಕಾರರಿಗೂ ರಾಷ್ಟ್ರೀಕೃತ ಬ್ಯಾಂಕಿನೊಳಗೆ 0% ಬಡ್ಡಿಯನ್ನ ಕೊಡ್ಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ರೈತರಿಗೆ ಬೆಣ್ಣೆ, ನೇಕಾರರಿಗೆ ಸುಣ್ಣ, ಇದನ್ನ ನೀವು ಬಂದ್ ಮಾಡ್ರಿ. ಎಲ್ಲ ಅಧಿಕಾರಿಗಳಾತ್ರಿ, ನಾವು ರಾಜಕಾರಣಿಗಳಿಗೂ ಹೇಳ್ತೀವಿ. ಯಾಕಂದ್ರೆ 3 ತಿಂಗಳು ಹೆಣ್ರ ಮಕ್ಕಳು ಅವ ಅಪ್ಪನ ಬಿಟ್ಟು ಅವ್ರು ಮುಗುಳಿ ತೊಳೆದಿರ್ತೀವಿ ರಾಜಕಾರಣಿಗಳದ. ಅವ್ರಿಗೆ ಬಿಡೋ ಬಾರಿಲ್ಲ ನಮಗ. ನಾವು ಎಲ್ಲಾ ಮನಿ ಮಠ ಬಿಟ್ಟು ಹೋರಾಟ ಮಾಡಿ ಅವ್ರನ್ನ ಜೈ ಅಂದಾಗ ಅವ್ರು ಹೋಗಿ ವಿಧಾನಸೌಧನ್ಯಾಗ ಕೂತಾರ. ಹಂಗ ಏನ್ ಹೋಗಿ ಕೂತಿಲ್ಲ ಅವ್ರು. ಅವ್ರಿಗೆ ಏನಾಗೈತಿ, AC ರೂಮ್ನ್ಯಾಗ ಕೂತ ನಿಮಗೆ AC ರೂಮ್ನ್ಯಾಗ ಕೂತ ನಮ್ಮ ನೇಕಾರರ ಪರಿಸ್ಥಿತಿನ ಮರ್ತು ಬಿಟ್ಟಾರ ನೀವು. ದಯಮಾಡಿ ನಾವು ನಿಮಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ, ಇದನ್ನೇನೈತಿ ಭೇದ ಭಾವವನ್ನು ಮರಿಬೇಕು. ನಮ್ಮ ನೇಕಾರರಿಗೆ ಈ 5,000 ರೂಪಾಯಿ ನೇಕಾರ ಸಮ್ಮಾನದ ತಾತ್ಕಾಲಿಕವಾಗಿ ಸುದ್ದ ಆಗ್ಲೇಬೇಕು ಸರ್. ಇದನ್ನ ನೀವು ಜವಾಬ್ದಾರಿ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು, ಸಚಿವರ ಗಮನಕ್ಕೆ ತಗೊಂಡ್ಬರ್ಬೇಕು. ನೇಕಾರ ಮುಖಂಡರನ್ನ ನೀವು ಜಿಲ್ಲಾಧಿಕಾರಿಗಳ ಕಚೇರಿಯೊಳಗೆ ಒಂದು ಸಭೆ ಆಯೋಜನೆ ಮಾಡ್ರಿ, ನಾವು ಬರ್ತೀವಿ. ನೀವು ಒಟ್ಟ ಕೂತು ನೀವು ಯೋಜನೆ ಜಾರಿ ಮಾಡಬೇಡ್ರಿ. ನಿಮಗೆ ನೇಕಾರಿಕೆ ಬದಲು ಏನೂ ಗೊತ್ತಿರಂಗಿಲ್ಲ. ನೀವು AC ರೂಮ್ನ್ಯಾಗ ಕೂತು ಯೋಜನೆ ಮಾಡ್ತೀರಿ, ಅವು ಹಳೆ ಘಟ್ಟ ಪ್ರಿಂಟ್ ಹಾಕಾವು. ನೇಕಾರ ಮನೆಗೆ ಒಂದು ಬರಂಗಿಲ್ಲ. 5,000 ರೂಪಾಯಿನ ಇವನ್ನೆಲ್ಲ ದೇಹ ಹತ್ತಿಗೈತಿ ಈಗಾಗಲೇ. ಅದನ್ನ 2,000 ರೂಪಾಯಿ ಯಡಿಯೂರಪ್ಪನವ್ರು ಮಾಡಿದ್ರು. ಅದನ್ನ ಗುದ್ದಾಡಿ ಅಂಗಿ ಹರ್ಕೊಂಡು ಕಾಲಾಗಿನ ಚಪ್ಪಲ್ ಹರ್ಕೊಂಡು 5,000 ರೂಪಾಯಿ ತಂದಿವು. ಆ 5,000 ರೂಪಾಯಿದಾಗ ಮತ್ತೆಲ್ಲ ಹೇಳ್ರಾಡಿ ಹಿಡಿಸ್ಬಿಟ್ಟಾರಿ ಎಲ್ಲ ಒಯ್ಯಿ ಅಂತ ಹೇಳಿ. ಅದು ಇಲ್ಲ, ಇದು ಇಲ್ಲ. ನಾವು ವಿನಂತಿ ಮಾಡ್ತೀವಿ. ನೋಡ್ರಿ, ಇಲ್ಲಿರ್ತಕ್ಕಂಥವ್ರು ಭಯಂಕರ ಆರ್ಥಿಕ ಪರಿಸ್ಥಿತಿ ತೊಂದರೆ ಇತ್ತು ಸರ್. ನಾವು ವಾರ 10 ಸೀರೆ ನೈ ಅಂದಾರ ನಮ್ಮ ಮಾಲಕರು ಭೀಮ್ ಕೊಡದು ಬಿಟ್ರಂದ್ರ ನಮ್ಮ ಹೆಂಡ್ರ ಮಕ್ಕಳ, ನಮ್ಮ ತಂದೆ ತಾಯಿ ಮಕ್ಕಳು ನಾವು ಉಪವಾಸ ಇರುವುದಾಕತಿ. ಅಂತ ಪರಿಸ್ಥಿತಿ ನೇಕಾರಿಕೆ ಒಳಗ ಐತಿ. ನೇಕಾರರನ್ನ ಬದುಕಿಸುವುದು ಶಕ್ತಿ ನಿಮ್ಗೆ ಅಧಿಕಾರಿಗಳಿಗೈತಿ. ಅಧಿಕಾರಿಗಳು ರಾಜಕಾರಣಿಗಳ ಕಣ್ಣು ತೆರೆಸ್ರಿ. ನೀವು ಎಲ್ಲರೇ ಮೈ ಮರೆತ್ರಿ ಅಂದ್ರ ನಿಮ್ಮ ಕಣ್ಣ ರಾಜಕಾರಣಿಗಳ ಕಣ್ಣ ನಾವು ತಪ್ಪಿಸೋದಾಕತಿ. ಇದು ನಿಮಗೆ ಈ ಹೋರಾಟ, ಈ ವಿನಂತಿ ಮಾಡ್ತೀವಿ ಹೋರಾಟದ ಮುಖಾಂತರ. ದಯಮಾಡಿ ಇನ್ನೆಲ್ಲದಕ್ಕೂ ವಿರಾಮ ಹೇಳಿ ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬರು ಬಂದಾರು. ಇನ್ನು ಮನವಿ ಕೊಡೋನು. ಈಗಾಗಲೇ PSI ಮೇಡಮ್ ನಮಗೆ ಅವಕಾಶ ಬರೋತ್ತ ಕೊಟ್ಟ ನಾವು ಇಲ್ಲಿ ಕುಂಡಿರ್ತೀವಿ ಅಂತ ಹೇಳಿ ಪರ್ಮಿಷನ್ ತೆಗಿಸಿದ್ದಿಲ್ಲ.
ಮನವಿ ಕೊಟ್ಟಿದ್ರು. ಆದ್ರೂ ನೇಕಾರ ಪರಿಸ್ಥಿತಿ ನೋಡ್ಲಾರ್ಕ ಅವರು ಕೂಡ ಸಹಕಾರ ಮಾಡ್ಯಾರು. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡೆದು ಸಹಕಾರ ಇನ್ನು ಮನವಿ ಕೊಡುವ ವ್ಯವಸ್ಥೆ ಮಾಡೋಣ. ಅನ್ನಾರ ಅಲ್ಲಿ ಹೆಣ್ಮಕ್ಳು ಇರ್ತಾರ, ನೀವು ಒಂದು ಸೈಡ್ ಸರ್ರಿ, ಸ್ವಲ್ಪ ಸರಿ ಅಲ್ಲಿ ಮುಂದೆ ಬರ್ರಿ. ನೀವು ಹೆಣ್ಮಕ್ಳು ಇರ್ತಾರೆ, ಯಾಕಂದ್ರೆ ಈ ಹೋರಾಟಕ್ಕೆ ಅವರು ಪಾಲ್ಗೊಂಡಾರು. ದಯವಿಟ್ಟು ತಹಸೀಲ್ದಾರ್ ಸಾಹೇಬರಿಗೆ ಮಾಡ್ಕೊಬ್ರು ಬರ್ರಿ. ಸ್ವಲ್ಪ ಅಲ್ಲಿ ಕೊಂಡ್ರೆ ಆ ಭಾಗದಾಗ ಬರ್ತಾರ, ಸ್ವಲ್ಪ ಸೈಡ್ ಅಲ್ಲಿ ಅಲ್ಲೇ ಮಗಳು ಸೇರಿ ಒಂದಿಟ್ರೆ ಸರಿ ಅಲ್ಲೇ ಕಡೆ ಮುಂದೆ ಬರ್ರಿ. ರಾಷ್ಟ್ರೀಯ ನೇಕಾರ ಸೇವಾ ಸಂಘಕ್ಕೆ, ರಾಷ್ಟ್ರೀಯ ನೇಕಾರ ಸೇವಾ ಸಂಘಕ್ಕೆ ಜೈ ನೇಕಾರ, ಜೈ ನೇಕಾರ. ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ಬಾಕಿ नहीं ಕಟ್ಟಂಗಿಲ್ಲ. ಈಗ ನಮ್ಮ ಮನವಿ ಸ್ವೀಕರಿಸಿರುವಂತ ತಹಸೀಲ್ದಾರ್ ಸಾಹೇಬರು ಒಂದು 4 ಮಾತುಗಳನ್ನು ನಮ್ಮ ನೇಕಾರನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ.